ಗೋಲ್ಡ್ ಬಿಸ್ಕೆಟ್ ಕಪ್ಪಿ ಚಿಪ್ನೆ ಮಾಡಿರೋದು ಅದು ಎಲ್ಲ. ಫೋಟೋ ಬೇರೆ ಫೋನ್ನ ತಕ್ಕರಿ. ಫೋಟೋ ಅಂದ್ರೆ ಇಲ್ಲಿದಲ್ಲ ಹೇಳ್ತಾರದು, ನೀವು ನಿಂತ್ಕೊಂಡು ತೆಗಿಸ್ಕ್ಯಾರ ನಂದು ಅಂದು ಎಲ್ಲೆಲ್ಲಾರ. ಮತ್ತು ವಿಡಿಯೋ ಮಾಡಂತಾಳೆ ಯವು ಗಣಪತಿ ನೋಡಿ ಎಂಥದೈತಿ. ಒಳ್ಳೆ ಸಿಪ್ಪೆ ಮಾಡಿರೋದು, ಒಳಗಡೆ ಸಿಪ್ಪೆ ಮಾಡ್ಯಾರ. ನಿನ್ನ ನೋಡೋ ಎಲ್ಲ ಸಿಪ್ಪೆ ಸಿಪ್ಪೆ ಸಿಪ್ಪೆಗ ಬ್ಯಾಡ್ ಆಗಿದ್ದು ಕಸ. ಮೀನು ಬಂದು ಮಾಡ್ತಲ್ಲ. ಕಪ್ಪೆ ಚುಪ್ಪಿನ ಕಲ ಕೊಡ್ತೀನಿ. ಕಾರ್ನಾಗ ಚೆನ್ನಾಗಿ ಕಪ್ಪೆ ಚಿಪ್ಪು ಮುತ್ತೈತೆ ನೋಡಿ. ಕಪ್ಪೆ ಚಿಪ್ನ ಅದಕ್ಕೆ ಹಂಗ್ರ ಹೊಟ್ಟೆ ಮಾಡ್ಬೇಕಾಯ್ತು. ಹೊಟ್ಟೆ ಮಕ್ಕಳು ಕುದಿಸ್ ಫೋಟೋ ತೆಗಿಯಂಗ ಮಸ್ತ್ ಅದ ನೋಡಿ. ಈಗ ನಿಮ್ಮ ಮುತ್ತಾಜವನ ಎರಡು ಮಂಗ ಹಚ್ಕೊಂಡು ಕೂತ್ಕೊಂಡು. Welcome to my YouTube channel. Subscribe and press bell button. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವಿಲ್ಲಿ ಬಂದಿದ್ದೀವಿ ಕಪ್ಪೆ ಚಿಪ್ಪಿನ ಕಲಾಕೃತಿಯ ಮ್ಯೂಸಿಯಂ ನೋಡೋಕ್ಕೆ ಅಂತ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಮೈಸೂರಿಗೆ ಹೋಗಿ ಬರೋ ಅಂಥ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ಚಾಮುಂಡಿ ಟೆಂಪಲ್ ನೋಡಿಕೊಂಡು ಬರಬೇಕಾದ್ರೆ ರೋಡಲ್ಲಿ ಇದು ಒಂದು ಮ್ಯೂಸಿಯಂ ಸಿಕ್ತು ನಮಗೆ. ಇದು ಏನು ಅಂತ ನೋಡೋಕ್ಕೆ ಹೋಗಿದ್ವಿ. ಸರಿ, ಈಗ ವಿಡಿಯೋ ನಾನು ಶುರು ಮಾಡೋಣ ಬನ್ನಿ. ಏನಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಗೋಲ್ಡ್ ಬಿಸ್ಕೆಟ್ ಕಪ್ಪಿ ಚಿಪ್ನೆ ಮಾಡಿರೋದು ಅದು ಎಲ್ಲ. ಕೇಳಿಸ್ಕೊಂಡ್ರಿ ಅಲ್ವಾ? ಇದೆ ಕಪ್ಪೆ ಚಿಪ್ಪಿನ ಕಲಾಕೃತಿ. ಅಂದರೆ ಎಲ್ಲ ಕಪ್ಪೆ ಚಿಪ್ಪು ಮತ್ತು ಶಂಖ ಮತ್ತು ಕಲರ್ ಕಲ್ಲುಗಳು ಬರುತ್ತಲ್ಲ, ಅದರಿಂದ ಮಾಡಿರೋವಂಥ ಕಲಾಕೃತಿ ಇದು. ತುಂಬಾ ಸೂಪರಾಗಿತ್ತು. ಮ್ಯೂಸಿಯಂ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಂದು ಕಲಾಕೃತಿನೂ ಸಹ ಅದರಲ್ಲಿ ಡ್ರಾಯಿಂಗ್ ಸತ ಮಾಡಿದ್ದಾರೆ, ಕ್ರಾಫ್ಟ್ ಮಾಡಿದ್ದಾರೆ, ಈ ರೀತಿ ವೆರೈಟಿ ಗೊಂಬೆಗಳು ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮೈಸೂರಲ್ಲಿ ಇರೋರು ಒಂದು ಸಲಿನಾದರೂ ವಿಸಿಟ್ ಮಾಡಬೇಕು. ಒಂದು ವೇಳೆ ಮೈಸೂರಿಗೆ ಹೋಗಿ ಬರೋರು ಯಾರಾದರೂ ಇದ್ದರೆ ಹೋಗುವಾಗ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಬೇಕಾದ್ರೆ ಇದು ರೋಡಲ್ಲೇ ಸಿಗುತ್ತೆ. ಹೋಗ್ಬೇಕಾದ್ರಾದ್ರೂ ಹೋಗ್ಬೋದು ಅಥವಾ ಬರಬೇಕಾದ್ರೂ ಹೋಗ್ಬೋದು. ನಾವು ಟೆಂಪಲ್ ಹೋಗಿ ಬರಬೇಕಾದ್ರೆ ಇದು ನೋಡ್ಕೊಂಡು ಬಂದಿದ್ದು. ಹೋಗ್ಬೇಕಾದ್ರೆ ನೋಡ್ಕೊಂಡೇ ಹೋದ್ವಿ, ಬರಬೇಕಾದ್ರೆ ಹೋಗೋಣ ಅಂತ ಅಂದ್ಕೊಂಡು ಹಾಗೆ ನೋಡ್ಕೊಂಡು ಬಂದ್ವಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಪ್ಲೀಸ್ ಯಾರಾದರೂ ಅಲ್ಲೇ ಮೈಸೂರಲ್ಲಿರೋರಾಗಿರ್ಬೋದು ಅಥವಾ ಆ ಕಡೆ ಹೋಗೋರಾಗಿರ್ಬೋದು, ಮಿಸ್ ಮಾಡಬೇಡಿ. ಒಂದು ಸಲನಾದರೂ ನೋಡ್ಕೊಂಡು ಬನ್ನಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಜೊತೆಗೆ ಇದು ಒಬ್ಬ ಮನುಷ್ಯನಿಗೆ 60 ರೂಪಾಯಿ ಟಿಕೆಟ್ ತೊಗೊತಾರೆ. ಪರವಾಗಿಲ್ಲ ಅಲ್ವಾ? 60 ರೂಪಾಯಿ ಹೋದರೂ ಪರವಾಗಿಲ್ಲ. ಇಷ್ಟು ತುಂಬ ಒಳ್ಳೆ ವೆರೈಟಿ ಇರೋವಂಥ ಕಲಾಕೃತಿನ ನಮಗೆ ನೋಡೋಕ್ಕೆ ಸಿಗಲ್ಲ. ಎಲ್ಲಾದರೂ ಇದೆ ಅಂದಾಗ ನಾವು ಹೋಗಿ ನೋಡ್ಕೊಂಬರ್ಬೇಕಾಗತ್ತೆ. ಹಾಗೆಯೇ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಬನ್ನಿ. ಅವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ವಯಸ್ಸಾದವ್ರಿಗೆ ತೋರಿಸಿ, ಅವರು ಇಂಥದ್ದೆಲ್ಲ ನೋಡಿ ತುಂಬ ಖುಷಿ ಪಡ್ತಾರೆ. ಮಕ್ಕಳಿಗೆ ಯಾಕೆ ಕರ್ಕೊಂಡೋಗಿ ತೋರಿಸಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಸ್ಕೂಲ್ಗಳಲ್ಲಿ ಇವಾಗ ಪ್ರಾಜೆಕ್ಟ್ ವರ್ಕು ಅದು ಇದು ಅಂತ ವರ್ಕ್ಗಳನ್ನ ಕೊಡ್ತಾನೆ ಇರ್ತಾರೆ ಅಲ್ವಾ. ಅದಕ್ಕೋಸ್ಕರ ಇದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರದ್ದೆಲ್ಲ ಅವರು ನೋಡಿದ್ರೆ ಅವ್ರ ತಲೆಯಲ್ಲಿ ಏನೋ ಒಂದು ಒಳ್ಳೆ ಐಡಿಯಾ ಬರುತ್ತೆ ಅಲ್ವಾ. ಅವ್ರಿಗೇನಾದರೂ ವರ್ಕ್ ಮಾಡಬೇಕು ಅಂತ ಅನ್ಸಿದ್ರೆ ಅವರು ಟ್ರೈ ಮಾಡ್ತಾರೆ. ಮಕ್ಕಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಫೋಟೋ ಬೇರೆ ಫೋನ್ನ ತಕ್ಕರಿ. ಫೋಟೋ ಯಾರ್ದಾರು ಬೇರೆ ಫೋನ್ನ ತಕ್ಕರಿ. ನಂದು ಫೋಟೋ ಇದು ಮಾಡಕ್ಕೆ ಬರಲ್ಲ. ಲೈಟ್ ಹತ್ತಾವ ಒಳಗೆ ನಡ್ಬಾರ್ಕು. ನಾವು ವಿಡಿಯೋ ಮಾಡಾತೀನಿ, ಫೋಟೋ ತೆಗಿಯಮ್ಮ. ಒಬ್ಬೊಬ್ರು ನಿಲ್ಲಿಸಿ. ನಾ ಮಾಡಾತಿಲ್ವ ಇಲ್ಲಿ? ಮತ್ತೆ ಎಷ್ಟು ಜನ ಮಾಡ್ತೀರಿ? ಫೋಟೋ ಅಂದ್ರೆ ಇಲ್ಲಿದಲ್ಲ ಹೇಳ್ತಾರದು, ನೀವು ನಿಂತ್ಕೊಂಡು ತೆಗಿಸ್ಕ್ಯಾರ ನಂದು ಅಂದು ಎಲ್ಲೆಲ್ಲಾರ. ಮತ್ತು ವಿಡಿಯೋ ಮಾಡಂತಾಳೆ ಯವು ನೋಡಿ. ಇಂಥ ಹತ್ರ ಎಲ್ಲ ನಿಂತ್ಕೊಂಡು ಫೋಟೋ ತೆಗಿಸ್ಕ್ಯಾರ ಏನೇ ನಾನು. ಹಾಗೆ ಮನೆಯಲ್ಲಿ ದುಡಿಮೆ ಮಾಡೋವಂಥ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ನೋಡಿಬಿಟ್ಟು ಮನೇಲಿ ಬಂದು ಅವ್ರೂ ಟ್ರೈ ಮಾಡಿ ಇದನ್ನು ಒಂದು ದುಡಿಮೆ ಆಗಿ ಯೂಸ್ ಮಾಡ್ಕೋಬೋದು ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೂ ಮಿಕ್ಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ಒಂದು ಸರಿ ಹೋಗಿ ನೋಡ್ಕೊಂಬನ್ನಿ. 60 ರೂಪಾಯಿ ಏನು ದೊಡ್ಡದಲ್ವಲ್ವಾ? ಎಲ್ಲಾದರೂ ನಾವು ಖರ್ಚು ಮಾಡ್ತೀವಿ. ಅಂಥದನ್ನು ಒಂದು ಸತಿ ಹೋಗಿ ಈ ರೀತಿ ನಿಮಗೆ ಬೇಕಾಗಿದ್ದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಬಂದು ನೀವು ಅದನ್ನು ರೆಡಿ ಮಾಡಿಕೊಂಡು, ಇದೊಂದು ತುಂಬ ಚಿಕ್ಕ ಜಾಗದಲ್ಲಿ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಲಾಕೃತಿಗಳನ್ನ ಮಾಡಿದ್ದಾರೆ. ನೋಡಿದ್ರೆ ನಮಗಂತೂ ತುಂಬಾ ಖುಷಿ ಆಯಿತು. ಜೊತೆಗೆ ಇದನ್ನು ನೋಡಿ, ಒಂದು ಸೈಡಲ್ಲಿ ಒಳಗಡೆ ಹೋಗಿ ಒಂದು ರೂಮ್ ಥರ ಮಾಡಿದ್ದಾರೆ. ಅಲ್ಲಿ ರೂಮಲ್ಲಿ ಇಲ್ಲಿ ಗಣೇಶನ ಥರ ಮಾಡಿದ್ದಾರೆ, ಆಮೇಲೆ ಶಿವಂದು ಮಾಡಿದ್ದಾರೆ, ಲಿಂಗು ಥರ, ಆಮೇಲೆ ಒಂದು ಕ್ರಿಶ್ಚಿಯನ್ದು ಚರ್ಚ್ ಥರ ಮಾಡಿದ್ದಾರೆ.
ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದನ್ನು. ನೋಡಿ ಒಳಗಡೆ ಹೋಗೋಣ ಬನ್ನಿ ಇವಾಗ. ಗಣಪತಿ ನೋಡಿ ಎಷ್ಟು ದೊಡ್ಡದೈತಿ. ಕಪ್ಪಿ ಚಿಪ್ಪಿ ಎಷ್ಟು ಆರ್ಸ್ಕೊಂಬಂದಿದ್ದಾರೆ, ಎಲ್ಲಿಂದ ಆರ್ಸ್ಕೊಂಬಂದಿದ್ದಾರೆ. ಫ್ರೆಂಡ್ಸ್, ಈ ಗಣೇಶ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ, ಮಣ್ಣಲ್ಲಿ ಮಾಡಿರೋ ಗಣೇಶನೂ ಅಷ್ಟು ನೀಟಾಗಿ ಬರಲ್ಲ, ಆದರೂ ಅಷ್ಟು ನೀಟಾಗಿ ಇಷ್ಟು ದೊಡ್ಡ ಗಣೇಶ ಮಾಡಿದ್ದಾರೆ. ನೋಡಿದ ತಕ್ಷಣ ನಮಗೆ ಒಂಥರ ಆಶ್ಚರ್ಯ ಅನ್ನಿಸ್ತು, ನೋಡಿ ಖುಷಿನೂ ಆಯಿತು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಫುಲ್ಲು ಕಪ್ಪೆ ಚಿಪ್ಪು ಫ್ರೆಂಡ್ಸ್ ಇದು. ಆಮೇಲೆ ಚಿಕ್ಕ ಚಿಕ್ಕದು ಶಂಕುಗಳನ್ನ ಯೂಸ್ ಮಾಡಿದ್ದಾರೆ, ಆಮೇಲೆ ಕಲ್ಲುಗಳನ್ನು ಯೂಸ್ ಮಾಡಿದ್ದಾರೆ ಕಲರು. ಆಮೇಲೆ ಇಲ್ಲಿ ಪ್ಲಾಸ್ಟಿಕ್ಕು, ಆಮೇಲೆ ಗ್ಲಾಸ್ ಐಟಮ್, ಈ ಥರ ದೀಪಗಳನ್ನ ಮಾಡೋಕ್ಕೆ, ದೀಪಗಳು, ಆಮೇಲೆ ಗಿಡಗಳು ಮಾಡೋಕ್ಕೆ ತುಂಬಾ ಏನೇನೋ ಒಟ್ಟು ವೆರೈಟಿ ಮಾಡಿಬಿಟ್ಟು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ನವಿಲು ಇಟ್ಟಿದ್ದಾರೆ ನೋಡಿ ಹಿಂದೆಗಡೆ. ಈ ಕಡೆ ಬಂದರೆ ಶಿವಂದು ಒಂದು ಲಿಂಗು ಥರ ಒಂದು ಟೆಂಪಲ್ ಥರ ರೆಡಿ ಮಾಡಿದ್ದಾರೆ. ಅದು ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ನನಗೆ. ಫುಲ್ಲು ಹಿಂದೆಗಡೆಯಿಂದ ಹೋಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಈ ಮೊಬೈಲಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಒಂದೊಂದು ದೀಪಗಳಾಗಿರ್ಬೋದು, ಇಲ್ಲಿ ನೆಲದ ಮೇಲೆ ಮಾಡಿರೋ ಅಂಥ ಒಂದು ಚಿತ್ರ ಆಗಿರ್ಬೋದು, ಲಿಂಗು, ಆಮೇಲೆ ನಿಂತಿರೋವಂಥ ಒಂದು ಮನುಷ್ಯನ ಚಿತ್ರ ಆಗಿರ್ಬೋದು, ಆಮೇಲೆ ಈ ಮರಗಳು, ಮತ್ತು ಇಲ್ಲಿ ಬಸವಣ್ಣ ಇದೆಯಲ್ಲ ಅದೂ ಅಷ್ಟೇ ಕಲರ್ ಹಾಕಿದ್ದಾರೆ ಸ್ವಲ್ಪ, ಅಷ್ಟು ಬಿಟ್ಟರೆ ಪ್ರತಿಯೊಂದೂ ಇಲ್ಲಿ ಶಂಖ, ಆಮೇಲೆ ಕಪ್ಪೆ ಚಿಪ್ಪು, ಆಮೇಲೆ ಕಲ್ಲು ಇದನ್ನೇ ಯೂಸ್ ಮಾಡಿಕೊಂಡು ಪ್ರತಿಯೊಂದನ್ನು ಮಾಡಿದ್ದಾರೆ. ನೋಡಿ ದೀಪ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ಶಂಖನೇ ಇದು, ಸುತ್ತಲೂ ಶಂಖ ಇಟ್ಟಿದ್ದಾರೆ, ಅದ್ರ ಒಳಗಡೆ ಎಲ್ಲ ಕಪ್ಪೆ ಚಿಪ್ಪಿದೆ. ಈ ಕಡೆ ಬಂದರೆ ಇನ್ನೂ ಒಂದು ದೊಡ್ಡ ಗಣೇಶ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಗಣೇಶನ, ಇದನ್ನು ಒಂಥರ ಅದು ಬೇರೆ ಇದು ಬೇರೆ ಎರಡು ಗಣೇಶ ಮಾಡಿಟ್ಟಿದ್ದಾರೆ. ಆನೆ ಸೊಂಡ್ಲು ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಈ ಥರ ದೊಡ್ಡದು 2 ದೀಪ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಈ ಕಡೆ ಬಂದರೆ ಕ್ರಿಸ್ಮಸ್ ಅವ್ರದ್ದು ಒಂದು ಚರ್ಚನ್ನ ರೆಡಿ ಮಾಡಿಟ್ಟಿದ್ದಾರೆ. ನೋಡಿ ಚರ್ಚ್ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಸಿಲುಬೆ ಇರೋದು ಕಟ್ಟಿಗೆಯಲ್ಲೇ ಮಾಡಿರೋದು, ಉಳಿದಿರೋದೆಲ್ಲ ಕಪ್ಪೆ ಚಿಪ್ಪಲ್ಲೇ ಮಾಡಿರೋವಂಥದ್ದು. ಇವಾಗ ನೋಡಿ ಈ ದೀಪನ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಫುಲ್ಲು ಮಧ್ಯ ಕಲ್ಲುಗಳನ್ನ ಹಾಕಿದ್ದಾರೆ, ಅದ್ರ ಸುತ್ತಲೂ ಕಪ್ಪೆ ಚಿಪ್ಪು ಹಾಕಿದ್ದಾರೆ, ಅದ್ರ ಸುತ್ತಲೂ ಮೇಲ್ಗಡೆ ಶಂಖಗಳನ್ನ ಇಟ್ಟಿದ್ದಾರೆ. ತುಂಬ ದೊಡ್ಡದಾಗಿರೋಂಥ ಶಂಖಗಳನ್ನ ಇಟ್ಟಿದ್ದಾರೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ದೀಪ ನೋಡೋಕ್ಕೆ, ತುಂಬಾ ಖುಷಿ ಆಯಿತು ಇದನ್ನೆಲ್ಲ. ಈಗ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಇನ್ನೂ ಒಂದು ರೂಮ್ ಥರ ಮಾಡಿದ್ದಾರೆ. ಆ ರೂಮಲ್ಲಿ ದಶಾವತಾರವನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಫುಲ್ಲು ದೊಡ್ಡ ಕಪ್ಪೆ ಚಿಪ್ಪಿಂದ ಈ ರೀತಿ ಬೆಂಕಿ ಉರಿಯೋ ಥರ ಮಧ್ಯದಲ್ಲಿ ಮಾಡಿದ್ದಾರೆ. ಅದ್ರ ಸುತ್ತಲೂ ಆ ದಶಾವತಾರನ ಒಂದೊಂದು ಅವತಾರನೂ ಮಾಡಿದ್ದಾರೆ. ಜೊತೆಗೆ ಮೇಲ್ಗಡೆ ಆನೆ ಸೊಂಡ್ಲಲ್ಲಿ ಮಾಲೆ ಹಿಡ್ಕೊಂಡಿರೋದು ಮಾಡಿದ್ದಾರೆ. ಇನ್ನು ಈ ಕಡೆಗೆ ಸ್ವಲ್ಪ ಮೇಲೆ ನೋಡಿದ್ರೆ ಕುದುರೆಗಳು ಓಡೋ ಥರ ಮಾಡಿದ್ದಾರೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ಗಳು. ನಮಗೆ ಕಸದಿಂದ ರಸನ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡ್ಬಾ ಇಲ್ಲಿ ಕಟ್ಟಿಗೆ ಸಿಪ್ಪಿ ಒಳಗೆ ಮಾಡಿರೋದು ಇದು, ಕಟ್ಟಿಗೆ ಸಿಪ್ಪಿ. ಇದು ತೊಟ್ಟಿನ ಚೀಲದೊಳಗೆ ಮಾಡಿರೋದು. ಬೆಳ್ಳುಳ್ಳಿ ಸಿಪ್ಪೆ ಮಾಡಿರೋದು ಇದು ನೋಡಿ. ಇವೆಲ್ಲ ಇವು ಪ್ಲಾಸ್ಟಿಕ್ ಸ್ಪೂನ್, ಇವು ಸುಟ್ಟು ಮಾಡಿರೋದ್ರೊಳಗೆ ಗಾಜಿನ ಇವು ಇವಕ್ಕೇನೋ ಅಂತಾರೆ, ಗರಡ ರೆಕ್ಕೆ ಏನೋ ಅಂತಾರೆ ಇವಕ್ಕೆ. ಇವು ಮುತ್ತಿವು. ಇಲ್ಲಿ ನೋಡಿ ಪಿಸ್ತಾಶೆಲ್ಲ ಅದ್ರಾಗ ಮಾಡ್ಯಾರ. ಪಿಸ್ತಾಶೆಲ್ಲ ಇವೆಲ್ಲ ಇವು ಎದ್ರುವ ಬೀಜದಾಗ ಮಾಡ್ಯಾರ. ಇಲ್ಲಿ ನೋಡಿ ಉಳ್ಳಾಗಡ್ಡಿ ಸಿಪ್ಪಿ ಮಾಡ್ಯಾರ. ನೋಡಿ ಶೇಂಗಾ, ಇದು ಶೇಂಗಾ, ಇದು ಒಂದು ವಯರ್ ಚಾಪಿ ಕಡ್ಡಿದು, ಕಡ್ಡಿರ್ಬೇಕು. ನೋಡಿ ತೆಂಗಿನ ನಾರದು ಅಡ್ಕಿದ, ಹೌದು ಕರೆಕ್ಟ್. ಇದು ಗೊಂಜಾಳದ, ಇದು ಗೊಂಜಾಳ ಸಿಪ್ಪಿ ಅಲ್ಲ, ಇದು ಏನೇನು ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡಿ ಬಿಸಾಕುವಂಥ ಕಸ, ಅದು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಶೇಂಗಾ ಸಿಪ್ಪೆ, ಪಿಸ್ತಾ ಶೆಲ್ಲು, ಇದೆಲ್ಲ ಪ್ರತಿಯೊಂದು ವೇಸ್ಟ್ ಕಸ ಅಂತ ನಾವು ಬಿಸಾಕ್ತೀವಲ್ಲ, ಅದರಿಂದ ಪ್ರತಿಯೊಂದು ಇಲ್ಲಿ ಕ್ರಾಫ್ಟ್ ಮೂಲಕ ಏನೇನೋ ಡಿಸೈನಾಗಿ ಮಾಡಿದ್ದಾರೆ. ನೋಡಿ ತುಂಬಾ ಆಶ್ಚರ್ಯ ಆಯಿತು, ಒಂದು ಕಡೆ ಖುಷಿ ಆಯಿತು. ನಮ್ಮ ಅಮ್ಮನ ರಿಯಾಕ್ಷನ್ ನೋಡಿಬಿಟ್ರೆ ನೀವು, ನಾನಂತರೂ ಒಂದು ಕಡೆ ನಗು ಬರ್ತಾಯಿತ್ತು, ಒಂದು ಕಡೆ ಏನಾರು ಅನ್ಕೋತಾರೆ ಅಂತ ಸುಮ್ಮನೆ ಇದ್ದೆ. ಆದರೆ ಅಷ್ಟು ಚೆನ್ನಾಗಿ ಮಾಡಿದರು, ತುಂಬ ಖುಷಿ ಆಯಿತು. ಈಗ ನೋಡಿ ಇಲ್ಲಿ ಇನ್ನೊಂದು ಕಡೆ ತಾಜ್ ಮಹಲ್ನ ಮಾಡಿಟ್ಟಿದ್ದಾರೆ. ತಾಜ್ ಮಹಲ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ, ನಿಜವಾದ ತಾಜ್ ಮಹಲ್ ನೋಡ್ದಂಗೆ ಆಯಿತು. ಇಲ್ಲಿ ನೋಡಿ ಬೋಟ್ ಮಾಡಿಟ್ಟಿದ್ದಾರೆ, ಫುಲ್ಲು ಬೋಟು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಫ್ಲವರ್ಸ್ ಮಾಡಿದ್ದಾರೆ ನೋಡಿ, ಇದೆಲ್ಲ ಪ್ಲಾಸ್ಟಿಕಲ್ಲಿ ಮಾಡಿರೋಂಥ ಫ್ಲವರ್ಸು. ಚಿಪ್ಪ ಮಾಡಿರೋ ಕಪ್ಪಿ ಚಿಪ್ಪು ಯಾವ್ಯಾವ ನಮಗೆ ಬಂದ
ಅದು ಕೂಡ ಸಾಲಿಗ್ರಾಮ ದೇವ್ರ ಪೂಜೆ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಮತ್ತು ತೋರಿಸ್ಬೋದು ಈ ಕಪ್ಪೆ ಚಿಪ್ಪಿನ ಒಳಗಳು ಹೆಂಗೆ ಇದನ್ನೆಲ್ಲ ರೆಡಿ ಮಾಡ್ಕೊತಾವ ಹಂಗೆ ಅದನ್ನು ಕೂಡ ರೆಡಿ ಮಾಡಿದ್ದಾರೆ ಕೊಟ್ಟು ನೋಡು ಅಲ್ಲ ಎಷ್ಟು ಥರದ್ದು ಗರಿಗಳು ಬಂದಂಗೆ ಅಲ್ಲ ಹರಕೆಗಳು ಬಂದಂಗೆ ದೊಡ್ಡ ಕಪ್ಪೆ ಚಿಪ್ಪು ಐತಿ ನೋಡು ಶಂಕ ಅಲ್ಲ ಕಪ್ಪೆ ಚಿಪ್ಪು ಅವೆಲ್ಲ ಕಪ್ಪೆ ಚಿಪ್ಪೆ ಎಷ್ಟು ನಮ್ನಿ ಅದಾವ ನೋಡಿ ಇಲ್ಲ ಶಂಕ ಇಲ್ಲ ಶಂಕ ಎಷ್ಟು ನಮ್ನಿ ಶಂಕ. ಫ್ರೆಂಡ್ಸ್ ಇಲ್ಲಿ ನೋಡಿದ್ರಿ ಅಲ್ವಾ ಇಷ್ಟೊತ್ತು ಸಮುದ್ರದಲ್ಲಿ ಯಾವ್ಯಾವ ಥರದ್ದು ಎಷ್ಟು ಡಿಸೈನ್ ಆಗಿ ಎಷ್ಟು ಥರದ್ದು ಶಂಖಗಳು ಕಪ್ಪೆ ಚಿಪ್ಪುಗಳು ಕಲ್ಲುಗಳು ಯಾವ್ಯಾವ ರೀತಿ ಸಿಗುತ್ತೆ ಅಂತ ಪ್ರತಿಯೊಂದನ್ನು ತಗೊಂಬಂದು ಇಲ್ಲಿ ಶೋಕ್ಕೆ ಇಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ನೋಡೋಕ್ಕೆ ನಾವು ಎಲ್ಲಿ ಹೋಗಬೇಕು, ಹುಡುಕಿದ್ರೂ ನಮಗೆ ಸಿಗಲ್ಲ. ಈ ಥರ ಒಂದು ಮ್ಯೂಸಿಯಂ ಇದೆ ಅಂದರೆ ಯಾರೂ ಮಿಸ್ ಮಾಡ್ಕೋಬೇಡಿ, ಹೋಗಿ ನಿಮ್ಮ ಮಕ್ಕಳಿಗೆ ತೋರಿಸ್ಕೊಂಬನ್ನಿ, ತುಂಬ ಖುಷಿ ಪಡ್ತಾರೆ. ಈ ಥರದ್ದು ನಾವು ಹುಡುಕಿದ್ರೂ ನಮಗೆಲ್ಲೂ ಸಿಗೋದಿಲ್ಲ. ಈ ಥರ ಇದೆ ಒಂದು ಕಡೆ ಅಂದಾಗ ಹೋಗಿ ತೋರಿಸ್ಕೊಂಡು ನೀವು ನೋಡ್ಕೊಂಡು ಖುಷಿಯಿಂದ ಎಂಜಾಯ್ ಮಾಡ್ಕೊಂಬನ್ನಿ. ಅದೇ ಥರ ಇಲ್ಲಿ ನೋಡಿ ಸರಗಳು, ಬ್ರೇಸ್ಲೈಟು, ಕ್ಲಿಪ್ಸು, ಆಮೇಲೆ ಏನೇನೋ ಒಟ್ಟಿನಲ್ಲಿ ಶಂಖದಲ್ಲಿ ಕಲ್ಲುಗಳಲ್ಲಿ ಆ ಥರನೇ ರೆಡಿ ಮಾಡಿ ಇಟ್ಟಿರೋದು. ಇದೆಲ್ಲ ಬೀಡ್ಸಲ್ಲಿ ರೆಡಿ ಮಾಡಿರೋಂಥ ಸರಗಳು. ಇಲ್ಲಿ ನೋಡಿ ಅವಾರ್ಡ್ಸ್ ಎಲ್ಲ ಬಂದಿದೆಯಂತೆ. ಈ ಮೇಲ್ಗಡೆ ಎಲ್ಲ ಫೋಟೋಸ್ ಹಾಕಿದ್ರಲ್ಲ, ಅವಾರ್ಡ್ಸ್ ಎಲ್ಲ ಬಂದಿದೆಯಂತೆ ಈ ರೀತಿ ಮ್ಯೂಸಿಯಂ ಮಾಡಿರೋದ್ರಿಂದ. ಇನ್ನೊಂದೇನು ಅಂದರೆ ನಾವು ಅಲ್ಲಿ ನೋಡೋಣ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಕಪ್ಪೆ ಚಿಪ್ಪಿಂದು ಏನಾದರೂ ತೊಗೊಳ್ಳೋಣ ಅಂತ ಹೋದಾಗ ತುಂಬ ರೇಟು ಅಂದರೆ ತುಂಬ ರೇಟು. ನಮ್ಮ ಥರ ಅಂತಾರೋ ತೊಗೊಳಕ್ಕೆ ಆಗಲ್ಲ, ತುಂಬ ಶ್ರೀಮಂತರು ತೊಗೋಬೇಕಷ್ಟೇ. ಇಲ್ಲಿ ನೋಡಿ ಕವಡೆ ಬರುತ್ತಲ್ಲ, ಆ ಕವಡೆಯಿಂದ ಮಾಡಿರೋಂಥ ಸರ ಇದು. ಮೇಲ್ಗಡೆ ಗಣೇಶ ಒಂದು ಮಾಡಿಟ್ಟಿದ್ದಾರೆ. ಯಾರಾದರೂ ತೊಗೋಬೇಕು ಅನ್ನೋದು ಏನಾದರೂ ಇದ್ದರೆ ನೀವು ಹೋದಾಗ ನಿಮ್ಗೆ ಇಷ್ಟ ಆದರೆ, ನಿಮಗೆ ರೇಟ್ ಏನಾದರೂ ಇಷ್ಟ ಆದರೆ ತೊಗೋಬೋದು. ನನಗೆ ಮಾತ್ರ ನಿಜ ರೇಟ್ ಕೇಳಿದ ತಕ್ಷಣ ಯಪ್ಪ ಬೇಡ ಬಿಡಿ ಅನ್ನಂಗಾಯಿತು. ಯಾಕಂದರೆ ಆ ಥರದ್ದು ಹಾಕ್ಕೊಳ್ಳೋಲ್ಲ ನಮ್ಮ ಮನೇಲಿ, ಸುಮ್ಮನೆ ತೊಗೊಂಡೋದ್ರೆ ಶೋಕ್ ಇಡಬೇಕಷ್ಟೇ. ಹಾಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ ಏನೂ. ಸುಮ್ಮನೆ ನೋಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು ನೋಡಿ. ಇಲ್ಲಿ ನೋಡಿ ಇಲ್ಲೊಂದು ಫ್ಲವರ್ದು ಮಾಡಿದ್ದಾರೆ, ಪ್ಲಾಸ್ಟಿಕ್ ಇದರಿಂದ ಮಾಡಿದ್ದಾರೆ ಫ್ಲವರ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರೊಳಗಡೆ ಸಾಧನೆ ಮಾಡಿದಾರಂಥ ಫೋಟೋಸ್ ಹಾಕಿದ್ದಾರೆ. ಇಲ್ಲಿ ನೋಡಿ ಇನ್ನೊಂದು ಕಡೆ ಮತ್ತು ಶಂಖಗಳನ್ನ, ಕವಡೆಗಳನ್ನ, ಕಪ್ಪೆ ಚಿಪ್ಪುಗಳನ್ನ ಎಲ್ಲನೂ ಇಟ್ಟಿದ್ದಾರೆ. ಅದರಿಂದನೂ ಈ ಕಡೆನೂ ಸ್ವಲ್ಪ ಕೆಲವೊಂದು ಕಲಾಕೃತಿಗಳನ್ನ ಮಾಡಿಟ್ಟಿದ್ದಾರೆ. ಆಮೇಲೆ ದೊಡ್ಡವ್ರದ್ದು ಕೆಲವೊಂದು ಫೋಟೋಸ್ಗಳನ್ನೂ ಹಾಕಿದ್ದಾರೆ. ಮುಳ್ಳು ಶಂಖ, ಅದು ಕಾಳಿಂಗ ಮರ್ದನ ಬೇಡ ಶಂಖ. ಕವಡಿ ನೋಡಿ ಎಷ್ಟು ದೊಡ್ಡದೈತೆ ಕವಡಿ. ಎಲ್ಲೈತೆ ನೋಡಿ ಕವಡಿ, ಕರಿಯೋದು ಚಿಕ್ಕ ಕವಡಿ. ಏನು ಮಾಡ್ಬೇಕು? ಈಗ ಸರ ಮಾಡಿಕ್ಯಾರೋಣ ಅಂತ ದೊಡ್ಡದು ಕವಡಿ. ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿ ಈ ರೀತಿ ಎಲ್ಲ ಇಟ್ಟಿದ್ದಾರೆ. ಮಾರಾಟ ಮಾಡೋಕ್ಕೆ ಅಂತಲೇ ಇಟ್ಟಿರೋದು ಇದೆಲ್ಲ. ಕೆಲವೊಂದು ಮ್ಯೂಸಿಯಮಲ್ಲಿ ನೋಡೋಕ್ಕೂ ಅಂತಲೇ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಶಂಖದಿಂದ ಮಾಡಿರೋಂಥ ಪ್ರತಿಯೊಂದು ಇದು, ಆಮೇಲೆ ಫ್ಲವರಲ್ಲಿ ಮಾಡಿರ್ಬೋದು. ಆಮೇಲೆ ನೋಡಿ ಶಂಖಗಳನ್ನ ಇವಾಗ ಹೆಂಗೂ ಮನೆ ಹತ್ರ ಯಾರಾದರೂ ಮನೆ ಕಟ್ತಾ ಇದ್ದಾರೆ ಅಂದರೆ ಈ ರೀತಿ ಶಂಖಗಳು, ಕಪ್ಪೆ ಚಿಪ್ಪುಗಳನ್ನ ಆರಿಸ್ಕೊಂಬಂದರೆ ಇಲ್ಲಿ ನೋಡಿ ಚಿಟ್ಟೆಗಳನ್ನ ಮಾಡಿದ್ದಾರೆ ನೋಡಿ. ಈ ರೀತಿ ಚಿಟ್ಟೆಗಳನ್ನ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾವು ನಮ್ಮ ಮನೇಲಿ ಶೋಗೆ ಗೋಡೆ ಮೇಲೆ ಹಾಕೋಬೋದು ಅಲ್ವಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನೊಂದು ಫೋಟೋ ತೊಗೊಂಬಂದೆ. ನನಗೆ ಎಲ್ಲಾದರೂ ಕಪ್ಪೆ ಚಿಪ್ಪುಗಳು ಸಿಕ್ತಂದರೆ ಆ ರೀತಿ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಚಿಟ್ಟೆ ಶೇಪ್ನ ಕಟ್ ಮಾಡಿಕೊಂಡು ಅದಕ್ಕೆ ಗಮ್ ಹಾಕಿ ಅಂಟಿಸ್ಕೊಂಡು ಮಧ್ಯದಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಆ ರೀತಿ ನಾವೇ ನಮ್ಮ ಕೈಯಾರ ರೆಡಿ ಮಾಡ್ಕೋಬೋದು. ಇಲ್ಲಿ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ತೊಗೊಂಬಂದು ಮನೇಲಿ ಹಾಕೋದ್ರಿಂದ ಆ ಖುಷಿ ಇರೋದ್ರಿಲ್ಲ. ದುಡ್ಡು ಹೋಯ್ತು, ಆಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ತುಂಬ ಬೇಜಾರಾಗುತ್ತೆ. ಅದನ್ನೇ ಅಲ್ಲಿ ನೋಡ್ಕೊಂಬಂದು ನಾವು ಮನೇಲಿ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಖುಷಿಯಾಗುತ್ತೆ. ನಾವು ಮಾಡಿದ್ದೀವಿ ಅನ್ನೋದು ಒಂದು ನಮಗೆ ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಇವಾಗ ಒಳಗಡೆ ಹೋಗಿ ಒಂದು ರೌಂಡ್ ಎಲ್ಲ ನೋಡಿಕೊಂಡು ಇನ್ನೇನು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಆಟ ಆಡೋಕ್ಕಾಗಿರ್ಬೋದು. ಆಮೇಲೆ ಇಲ್ಲಿ ಬಂದವರು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿ ಅಂತ ತುಂಬ ಚೆನ್ನಾಗಿ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಮಂಕಿ ಮಾಡಿದ್ದಾರೆ. ಮಂಕಿ ಹೆಂಗೆ ಕೂತ್ಕೊಂಡಿದೆ ಅಂತ ಅದನ್ನ ನೋಡೋಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಆದರೆ ನನ್ನ ಮಗ ಅಂತೂ ಸ್ವಲ್ಪನೂ ಭಯ ಪಡಲಿಲ್ಲ. ಹೋಗಿ ಅದ್ರ ಮುಂದೆನೇ ಕೂತ್ಕೊಂಡ. ಆಮೇಲೆ ಇಲ್ಲಿ ಕಾಂಗ್ರೋ ಮಾಡಿದ್ದಾರೆ, ಕಪ್ಪೆ ಚಿಪ್ಪು ಮಾಡಿದ್ದಾರೆ, ಡೈನೋಸಾರ್ ಮಾಡಿದ್ದಾರೆ, ನವಿಲು ಮಾಡಿದ್ದಾರೆ. ಇಲ್ಲಿ ಚಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಿಟ್ಟೆ. ಆ ಚಿಟ್ಟೆ ನೋಡಿ ನಮಗಂತೂ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ಕೂತ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ಖುಷಿ ಆಯಿತು. ಕಪ್ಪೆ ಚಿಪ್ಪು ಮುಟ್ಟೈತೆ ನೋಡಿ ಕಪ್ಪೆ ಚಿಪ್ಪನ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ.
ಪ್ಲೀಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಇದೇ ಥರ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪ್ಲೀಸ್ ಪೂರ್ತಿಯಾಗಿ ನೋಡಿ ಅಂತ ಹೇಳುತ್ತಾ, ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋನೂ ಮೊದಲು ನೋಡ್ಬೋದು ಅಂತ ಹೇಳ್ತಾ, ಇವಾಗ ನೋಡಿ ಫೋಟೋ ಶೂಟ್ ನಡೀತಾ ಇದೆ. ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಇವಾಗ ಏನಿಲ್ಲ, ಹೋಗೋದು ಒಂದೇ ಬಾಕಿ. ಅದಕ್ಕೆ ಹಂಗ್ರ ಒಟ್ಟಿ ಮಾಡ್ಬೇಕಾಯ್ತು, ಹೊಟ್ಟೆ ಮಕ್ಕಳು ಕುದಿಸ್ ಫೋಟೋ ತೆಗಿಯಂಗೆ ಒಟ್ಟಿ ಮಾಡ್ಬೇಕಾಯ್ತು. ಅದಕ್ಕೆ ಮಸ್ತ್ ಅದ ನೋಡಿ. ಈಗ ನಿಮ್ಮ ಮುತ್ತಾಜವನ ಮುತ್ತಾಜ ಗುಣಣ್ಣ, ನಿಮ್ಮ ಮುತ್ತಾಜವನ ಹಿಡ್ಕ ಕೈ ಹಿಡ್ಕ, ಎಡಕ ಹಿಡ್ಕ. ಅದು ಹೆಂಗೆ ಮಾಡಕ್ಕೆ ಹಂಗೆ ಮಾಡ. ನೀನು ಮುಂದೆ ಹಿಂಗೆ ಮಾಡ್ಕೊ, ಕೈ ಮೇಲೆ ಬೇಡ ಬಿಡು, ಹಿಂಗೆ ಮಾಡ್ಕೊ. ಸಾಕು ಬಾ, ನೀ ಬಾ ಎದ್ದು. ನೀ ಏನು ಅದ್ರಾಗ ಸರ್ಕಸ್ ಮಾಡತ್ತಿಯಲ್ಲ, ಅದು ಧೂಳೆಲ್ಲ ಬಟ್ಟೆ ಹತ್ತದ. ಬಾ ಎದ್ದು ಸಾಕು. ಸಾಕು ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಗುಂಡ. ಎರಡು ಮಂಗ ಹಚ್ಕೊಂಡು ಇಸ್ಮೈಲ್ ಅತ್ತ ಸರ್. ಎಲ್ಲ ಬಂದಾರ. ಓಕೆ, ಎಲ್ಲ ಒಳಗಡೆ ಸುತ್ತಾಡ್ಕೊಂಡು ನೋಡಿಕೊಂಡು ಇನ್ನೇನು ಹೊರಗಡೆ ಬಂದ್ವಿ. ಫುಲ್ ಸುಸ್ತಾಗಿತ್ತು. ಇವಾಗ ಜ್ಯೂಸ್ ಕುಡಿಯೋಣ ಅಂತ ಹೊರಗಡೆ ಬಂದ್ವಿ. ಇನ್ನೇನು ಜ್ಯೂಸ್ ಕುಡಿದು ಇನ್ನು ಬೇರೆ ಕಡೆ ನೋಡೋಕ್ಕೆ ಹೋಗಬೇಕು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ಹೋಗಿ ಬರ್ತೀನಿ. ಬಾಯ್ ಬಾಯ್. Thank you for watching.